ನಮಸ್ಕಾರ. ನಾನು ನಿಮ್ಮ ಅಂಬರೀಶ್ ಸಾವರ್ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕಳೆದ ವಾರ 2 ವಾರಗಳಿಂದ ನನಗೆ ಸ್ವಲ್ಪ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಕಾರಣಾಂತರಗಳು, ನಾನು ಪ್ರವಾಸದಲ್ಲಿದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡಕ್ ಆಗಿಲ್ಲ. ಅದಕ್ಕೋಸ್ಕರ ಕ್ಷಮೆ ಇರಲಿ. ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ವಾರ ನಿಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಾ ಇದ್ರು ಅವರಿಗೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಭಗವಂತ ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಸಕಲ ಸಂಪತ್ತು ಕೊಡ್ಲಿ ಅಂತ ಹೇಳ್ತಾ, ಈ ವಾರದ ಸಂಖ್ಯಾ ಭವಿಷ್ಯದ ಕಡೆಗೆ ಸ್ವಲ್ಪ ಗಮನ ಕೊಡೋಣ. ಅದಕ್ಕಿಂತ ಮುಂಚಿತವಾಗಿ 2 ವಾರದಿಂದ ಏನೇನು ಘಟನೆಗಳು ನಡೆದಿವೆ ಇಲ್ಲಿ ತನಕ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ನಾನು ಹೇಳಿದ್ದೆ, ಈ ತಿಂಗಳಲ್ಲಿ ಅಥವಾ ಈ ವರ್ಷದಲ್ಲಿ ಈ 3, 4, 7, 9 ತುಂಬಾ ತುಂಬಾ ಅನಾಹುತ ಸಂಖ್ಯೆಗಳು ಅಂತ. ಅದೇ ತರನ 22ನೇ ತಾರೀಕು ಏಪ್ರಿಲ್ ನಲ್ಲಿ ಏನಾಯ್ತು, ಪುಲ್ಗಾಮದಲ್ಲಿ ದಾಳಿ ಆಯ್ತು. ನೆಕ್ಸ್ಟ್ 7ನೇ ತಾರೀಕು ಮೇ 7ನೇ ತಾರೀಕು ಭಾರತದಿಂದ ದಾಳಿ ಆಯ್ತು. 7ನೇ ತಾರೀಕು ನೋಡಿ, 7ನೇ ತಾರೀಕು ರಾತ್ರಿ 1:44 ಅಲ್ಲಿ 9 ಬಂತು. 9 ಉಗ್ರರ ತಾಣಗಳ ಮೇಲೆ ದಾಳಿ ಮಾಡಿದ್ರು. 9 ಉಗ್ರರ ತಾಣಗಳು. ಇಲ್ಲಿ ಕೂಡ 9 ಸಂಖ್ಯೆ 7 ಸಂಖ್ಯೆ ಬಂತು. ದಿನಾಂಕ ಸಂಖ್ಯೆ ಟೋಟಲ್ ಏನ್ ಮಾಡಿದಾಗ 7ನೇ ತಾರೀಕು 5ನೇ ತಿಂಗಳು 2025 ಅಂತ ಎಲ್ಲಾನು ಟೋಟಲ್ ಮಾಡಿದಾಗ ಡೆಸ್ಟಿನಿ 3 ಬರುತ್ತೆ. ನೋಡಿ ಹೆಂಗಿದೆ, 7 and 3 ಕಾಂಬಿನೇಷನ್, ವೆರಿ ವೆರಿ ಡೇಂಜರ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಡೇಟ್ ಫಿಕ್ಸ್ ಆಗಿ ಬಂತು, ಅದೇ ತರ ಡೇಟ್ ಬಂತು. ಜೊತೆಗೆ ಇನ್ನ ಒಂದು ಕಾಕತಾಳೀಯ ಏನಂದ್ರೆ, ನಿಮಗೆ ಗೊತ್ತಿಲ್ಲ, ನನ್ನ ಸಂಖ್ಯಾಶಾಸ್ತ್ರ ಕಲ್ತವರಿಗೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಗೊತ್ತು. ಇಂಡಿಯಾ ಅಂದ್ರೆ 3 ಆಗುತ್ತೆ ಟೋಟಲ್ ಮಾಡಿದಾಗ, ಪಾಕಿಸ್ತಾನ ಅಂದ್ರೆ 7 ಆಗುತ್ತೆ. ನೋಡಿ, ಪಾಕಿಸ್ತಾನಕ್ಕೆ ಇಂಡಿಯಾಕ್ಕೆ 7ನೇ ತಾರೀಕು ವಾರ ಆಯ್ತು. ಗೆದ್ದರು ಯಾರು? 3ನೇ ತಾರೀಕು. 3 ಅಂದ್ರೆ ಗುರು ಅಂತೀವಿ ನಾವು. ಅಂದ್ರೆ ನಾವೀಗ ವಿಶ್ವದಾದ್ಯಂತ ಗುರುವಿನ ಸ್ಥಾನದಲ್ಲಿದ್ದೀವಿ. ನಮ್ಮನ್ನು ವಿಶ್ವಗುರು ಅಂತಾನೆ ಜನ ನೋಡ್ಲಕ್ ಶುರು ಮಾಡಿದ್ದಾರೆ. ನಾವು ಇರ್ತೀವಿ ಹಂಗೆ, ಇಲ್ಲ ಅಂತಿಲ್ಲ. ಅದಕ್ಕೆ ಪಾಕಿಸ್ತಾನ ಅಂದ್ರೆ ಕೇತು, 7 ಅಂದ್ರೆ ಕೇತು. ಕೇತು ಅಂದ್ರೆ ಸ್ಫೋಟಕಾರಕ. ಅವ್ರ ಕೆಲಸನೇ ಎಲ್ಲಿ ಬೇಕಲ್ಲಿ ಸ್ಫೋಟ ಮಾಡೋದು. ಯಾವ ರೀತಿ ಲಿಂಕ್ ಇದೆ ಒಂದಕ್ಕೊಂದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ವಿ. ಅದೇನೋ ಬೈ ಡಿಫಾಲ್ಟ್ ಆಗಿ ಬಂದಿದೆ ಏನೋ ಗೊತ್ತಿಲ್ಲ ಅವರಿಗೆ ಅದು ಸಂಖ್ಯೆ. ಬಟ್ ಅವ್ರು ಕೆಲಸ ಮಾಡ್ತಿರೋದು ಮಾತ್ರ ಅದನ್ನೇ, ಸ್ಫೋಟ ಕೆಲಸನೇ ಮಾಡ್ತಾ ಇರೋದು. ಎಲ್ಲಿ ಬೇಕಲ್ಲಿ ಸ್ಫೋಟ ಮಾಡೋದು, ಎಲ್ಲಿ ಬೇಕಲ್ಲಿ ಧ್ವಂಸ ಮಾಡೋದು ಅವ್ರ ಕೆಲಸನೇ ಇದೆ. ಇದೇ ತರನಾಗಿ ಛಿದ್ರ ಛಿದ್ರ ಆಗಿ ಹೋಗುತ್ತೆ. ಯಾವ ರೀತಿ ಕೇತು ಇದೆಯೋ ಅದೇ ತರನೇ ಪಾಕಿಸ್ತಾನ ಕೂಡ ಒಂದಲ್ಲ ಒಂದಿನ ಛಿದ್ರ ಛಿದ್ರ ಆಗುತ್ತೆ. ಅದು 2025ರಲ್ಲಿ ಆಗುತ್ತೆ ಅಂತ ನನಗೆ ಗೊತ್ತಿದ್ದರೊಬ್ಬರು ಭವಿಷ್ಯದ ಹೇಳಿದ್ದಾರೆ. ಗೊತ್ತಿಲ್ಲ, ಅವ್ರು ಹೇಳಿ 3-4 ವರ್ಷ ಆಯ್ತು. 2025ರಲ್ಲಿ ಪಾಕಿಸ್ತಾನ ಛಿದ್ರ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಬಿಡಿ. ಈಗ ಇವತ್ತು ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಒಂದು ನನಗೆ ನ್ಯೂಸ್ ಬಂತು ಈಗ ತಾನೇ. ಹೈದರಾಬಾದ್ನಲ್ಲಿ ಇವತ್ತು 18ನೇ ತಾರೀಕು ನಾನು ವಿಡಿಯೋ ಮಾಡ್ತಿರೋದು. ಹೈದರಾಬಾದ್ನಲ್ಲಿ ಗುಲ್ಜಾರ್ ಹೌಸ್ ಅಂತಕ್ಕಂಥದ್ದು, ಗುಲ್ಜಾರ್ ಹೌಸ್, ಅಲ್ಲಿ ಕೂಡ ಜಿ ಬಂತು. ಗುಲ್ಜಾರ್ ಹೌಸ್ ಅಂತಕ್ಕಂಥಲ್ಲಿ 30 ಕುಟುಂಬ ವಾಸ ಮಾಡ್ತಿದ್ವು. 30 ಕುಟುಂಬ, ಅಲ್ಲಿ ಕೂಡ 3 ಬಂತು. ಅಗ್ನಿ ಅವಘಡ, ಶಾರ್ಟ್ ಸರ್ಕ್ಯೂಟ್ ನಿಂದ ಅಗ್ನಿ ಅವಘಡ ಆಗಿ ಜೀವಂತ 17 ಮಂದಿ ಸತ್ತಿದ್ದಾರೆ ಅಂತ ಈಗ ತಾನೇ ಹೊರಗಿದೆ. ಇವತ್ತನೇ ತಾರೀಕು 18ನೇ ತಾರೀಕು. ಅದಕ್ಕೋಸ್ಕರ ಹೇಳ್ತಾ ಇದ್ವಿ, ಈ ವರ್ಷ 3, 4, 7, 9 ಸ್ವಲ್ಪ ಡೇಂಜರ್ ಡೇಟ್ಗಳಿವೆ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾರೆಲ್ಲ ಇದೆ ಅವರು ಕೂಡ ಎಚ್ಚರಿಕೆಯಿಂದಿರಿ. ಇಂಥ ದಿನಾಂಕಗಳಲ್ಲಿ ಸ್ವಲ್ಪ ಅನಾಹುತ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇವೆ ಅಂತ ಹೇಳ್ತಾ, ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. 19ನೇ ತಾರೀಕು ಹೇಗಿದೆ ಸಂಖ್ಯಾ ಭವಿಷ್ಯ, ಅದ್ರ ಕಡೆ ಸ್ವಲ್ಪ ನೋಡೋಣ ಏನಿದೆ ಅನ್ನೋದು. 19ನೇ ತಾರೀಕು ತುಂಬಾ ಚೆನ್ನಾಗಿದೆ. 1 and 6 ಕಾಂಬಿನೇಷನ್ ಸ್ವಲ್ಪ, ಸಾರಿ, ತುಂಬಾ ಕೆಟ್ಟದಿದೆ. 1 and 6 ಕಾಂಬಿನೇಷನ್ ಇದೆ. ಅದು ಅಷ್ಟೊಂದು ಅತ್ಯಂತ ಶುಭಕರವಲ್ಲ, ತುಂಬಾ ಕೆಟ್ಟದಿದೆ. ಯಾವುದೇ ಶುಭ ಕೆಲಸಗಳು ಇಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು 20ನೇ ತಾರೀಕು. ಇದು ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು. ನೆಕ್ಸ್ಟ್ 21 ಅಂದ್ರೆ 3 and 9 ಕಾಂಬಿನೇಷನ್, 3 and 8 ಕಾಂಬಿನೇಷನ್ ಆಗುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು. ಆಗ್ಲತ್ತು ರಾತ್ರಿ ಬೇಡ, ಇವತ್ತಿಂದಲೇ 21ನೇದಿಂದ. ನೆಕ್ಸ್ಟ್ 22 ಈ ತಿಂಗಳಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಬಟ್ ಈ ತಿಂಗಳಲ್ಲಿ ಅಂದ್ರೆ ಈ ವರ್ಷದಲ್ಲಿ 4ನೇ ತಾರೀಕು 22 ಚೆನ್ನಾಗಿಲ್ಲ. ಬಟ್ ಈ ತಿಂಗಳಲ್ಲಿ ಇದು ಇವತ್ತು ಪರವಾಗಿಲ್ಲ. ಏನಾದ್ರೂ ಶುಭ ಕೆಲಸಗಳನ್ನು ಮಾಡಿಕೊಳ್ಬಹುದು. ಲಕ್ಕಿ ಡೇಟ್ ಯಾರಿಗಿದೆ ಅವ್ರು ಮಾಡಿಕೊಳ್ಬಹುದು. ನೆಕ್ಸ್ಟ್ 23 ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ 26 ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ಸಾರಿ, 24 ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. 23, 24. ನೆಕ್ಸ್ಟ್ 25 7 and 3 ಕಾಂಬಿನೇಷನ್, ವೆರಿ ವೆರಿ ಡೇಂಜರ್. ಈ ತಿಂಗಳ ವೆರಿ ವೆರಿ ಡೇಂಜರ್. ಅದಕ್ಕೆ ಹೇಳ್ತೀನಿ, ನಮಗೆ 7ನೇ ತಾರೀಕೆ ನಾವು ಅಟ್ಯಾಕ್ ಮಾಡಿದ್ದು, ಯುದ್ಧ ನಡೆದಿದ್ದು. ಅದಕ್ಕೋಸ್ಕರನೇ ಈ ತಿಂಗಳಲ್ಲಿ 7ನೇ ತಾರೀಕು ಯಾವುದೇ ಶುಭ ಕೆಲಸಗಳನ್ನು ಮಾಡಬೇಡಿ ಅಂತಾನೆ ಹೇಳ್ತಾ,
ಈ ವಾರದ ಸಂಖ್ಯಾ ಭವಿಷ್ಯವನ್ನ ಇಲ್ಲಿಗೆ ಮುಗಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೀಲಿಂಗ್ ಕೋಡ್ಗಳ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಇವತ್ತಿನ ಹೀಲಿಂಗ್ ಕೋಡ್ ಏನಪ್ಪಾ ಅಂತಂದ್ರೆ, ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಇದೆಯೋ, ಅದರಿಂದ ರಿಲೀಫ್ ಆಗಬೇಕು ಅಥವಾ ಅದರಿಂದ ಕಿಡ್ನಿ ಸ್ಟೋನ್ ತಂತಾನೆ ಹೊರಗೆ ಬರಬೇಕು ಅಂತ ಅನ್ನೋದಕ್ಕೋಸ್ಕರ ಒಂದು ಹೀಲಿಂಗ್ ಕೋಡ್ ಹೇಳ್ತಾ ಇದ್ದೇನೆ, ಅದನ್ನು ಬರ್ಕೊಳ್ಳಿ. ಹೀಲಿಂಗ್ ಕೋಡ್ ಏನಿದೆ ಅಂದ್ರೆ 68438333 68438333. ಈ ಹೀಲಿಂಗ್ ಕೋಡ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಪ್ರತಿನಿತ್ಯ ಬರೆದುಕೊಳ್ಳೋದ್ರಿಂದ ಕನಿಷ್ಠ 3-4 ತಿಂಗಳೊಳಗಾಗಿ ನಿಮ್ಮಲ್ಲಿರ್ತಕ್ಕಂಥ ಕಿಡ್ನಿ ಸ್ಟೋನ್ ತಂತಾನೆ ಕರಿಗೆ ಹೊರಗೆ ಬರುತ್ತೆ ಅಥವಾ ಕಿಡ್ನಿ ಸ್ಟೋನ್ ಆಗದೇರಾಗಿ ನೋಡಿಕೊಳ್ಳುತ್ತೆ. ಈ ಒಂದು ಹೀಲಿಂಗ್ ಕೋಡ್ ನಿಮಗೆ ತುಂಬಾ ಉಪಾಯ ಆಗ್ತಾ, ನಿಮಗೆ ಒಳ್ಳೇದಾಗುತ್ತೆ, ಇದರಿಂದ ಯೂಸ್ ಆಗುತ್ತೆ, ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಾರದ ಸಂಖ್ಯಾ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ನಿಮ್ಮ ಭೇಟಿ. ಅಲ್ಲಿವರೆಗೂ